ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿ, ಇವಾಗ ಓಲಾ ಫುಡ್ ಆರ್ಡ್ರ್ ಬಂದಿದೆ ದೊಣ್ಣೆ ಬಿರಿಯಾನಿ ಹೌಸ್ಗೆ. ಓಲಾ ಫುಡ್ ಆರ್ಡ್ರ್ ನಿಮಗೆ ತೋರಿಸ್ತೀನಿ ನೋಡಿ. ಈಗ ನೋಡಿ, ಇಲ್ಲಿ ಓಲಾ ಫುಡ್ ಆರ್ಡ್ರು ದೊಣ್ಣೆ ಬಿರಿಯಾನಿ ಹೌಸ್ ಬಂದಿರೋದು. ಈಗ ಹೋಗ್ತಾ ಇದ್ದೀನಿ ಪಿಕಪ್ಗೆ ದೊಣ್ಣೆ ಬಿರಿಯಾನಿ ಹೌಸ್ಗೆ, ರೆಸ್ಟೋರೆಂಟ್ಗೆ. ನೋಡೋಣ ಬನ್ನಿ ರೆಸ್ಟೋರೆಂಟು ರೆಸ್ಪಾನ್ಸ್ ಎಲ್ಲ ಹೆಂಗಿರುತ್ತೆ. ರೆಸ್ಟೋರೆಂಟ್ ಮಾತ್ರ ಅಲ್ಲ, ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿರುತ್ತೆ ಹೋದ್ಮೇಲೆ ಡ್ರಾಪಲ್ಲಿ ಎಲ್ಲ ನಾನು ಅಪ್ಡೇಟ್ ಮಾಡ್ತಾಯಿರ್ತೀನಿ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಇವಾಗ ನಾನು ಈ ಕಡೆ ಪಟೇಗಾರ್ ಪಳ್ಳಿಯ ಮೇನ್ ರೋಡಲ್ಲಿ ಈ ಕಡೆ ಹೋಗ್ತಾ ಇದ್ದೀನಿ. ನೋಡಿ, ನಿಮಗೆ ರೋಡೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಪಟೇಗಾರ್ ಪಳ್ಳಿಯ 8 ಮೇನ್ ರೋಡ್ ಬರುತ್ತೆ. 8 ಮೇನ್ ರೋಡ್ ಲೆಫ್ಟ್ ತೊಗೊಂಡ್ರೆ ಮತ್ತೆ ಸ್ವಲ್ಪ ಒಂದು 300-400 ಮೀಟ್ರ್ ಹೋದರೆ ಮಾಗಡಿ ರೋಡ್ ಇರುತ್ತೆ. ಮಾಗಡಿ ರೋಡ್ ಆದಮೇಲೆ ನೆಕ್ಸ್ಟ್ ಸ್ವಲ್ಪ ಹಾಗೆ ಸ್ಟ್ರೈಟ್ ಹೋದರೆ ಅಲ್ಲೇ ಬರೋದದು ದೊಣ್ಣೆ ಬಿರಿಯಾನಿ ಹೌಸ್ ಅಂತ. ದೊಣ್ಣೆ ಬಿರಿಯಾನಿ ಹೌಸ್ ಅಂತ ಅಲ್ಲಿ ಅದೇನು ಹೋಟ್ಲ ರೆಸ್ಟೋರೆಂಟ್ ಥರನ ಇಲ್ಲ ಕ್ಲೌಡ್ ಕಿಚನ್ ಅದನ್ನು ಕೂಡ ಅಂತ ಏನೂ ಗೊತ್ತಿಲ್ಲ. ನೋಡೋಣ ಬನ್ನಿ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಅವರು ನೀರಿನೆಲ್ಲ ಏನಂತ ನೋಡೋಣ, ಗೊತ್ತಾಗುತ್ತೆ. ಕೆಲವರೆಲ್ಲ ರೆಸ್ಟೋರೆಂಟವರು, ಕೆಲವು ಕ್ಲೌಡ್ ಕಿಚನ್ ಅವರು ಡೆಲಿವರಿ ಬಾಯ್ಸ್ಗೆಲ್ಲ ಬಾಯಿಗೆ ಬಂದಾಗೆಲ್ಲ ಏನೇನಾರು ಬೈತಾ ಇರ್ತಾರೆ. ಏನೇನಾರು ಅಲ್ಲಿ ದೂರ ಇರಬೇಕು, ನೀವು ಹತ್ರ ಬರೋಂಗಿಲ್ಲ ಅಂತೆಲ್ಲ ಏನೇನೋ ಹೇಳ್ತಾ ಇರ್ತಾರೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ನೋಡಿ, ಇವಾಗ ಇಲ್ಲಿ ನಿಯರ್ ಬೈ ಸಿಗ್ನಲ್ ಹತ್ರ ಇದ್ದೀನಿ. ಇದು ಯಾವ ಥರ ಅಂದರೆ ನವೀನ್ ಪಾರ್ಕ್ ಅಂತ. ಈ ಪಾರ್ಕ್ ನಿಯರ್ ಬೈ ರಹೇಜ ಅಪಾರ್ಟ್ಮೆಂಟ್ ಬರುತ್ತೆ. ಆ ಪಾರ್ಕ್ ಹತ್ರ ಸಿಗ್ನಲ್ ಹತ್ರ ಇದ್ದೀನಿ. ಆದರೂ ಕೂಡ ಈ ಏರಿಯಾದಲ್ಲಿ ಅಷ್ಟು ಟ್ರಾಫಿಕ್ ಏನು ಬರೋಲ್ಲ. ಬಟ್ ಆದರೂ ಕೂಡ ನೋಡ್ತಾ ಇರಿ, ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ಸಿಗ್ನಲ್ ಬಿಟ್ಟ ತಕ್ಷಣ ಎಲ್ಲ ಹೊರಟೋಗ್ಬಿಡ್ತೀವಿ, ಏನಿಲ್ಲ ಅಂಥದ್ದೇನು ಟ್ರಾಫಿಕ್ ಮತ್ತೆ ಸಿಗ್ನಲ್ ಬರೋದು, ಟ್ರಾಫಿಕ್ ಆಗೋದು ಎಲ್ಲ ಏನು ಬರೋಲ್ಲ ಇಲ್ಲಿ. ಸಿಗ್ನಲ್ ಬಿಟ್ಟರು, ಈಗ ಸಿಗ್ನಲ್ ಬಿಟ್ಟ ತಕ್ಷಣ ಹೊರಟೋಗ್ಬಿಡ್ತೀವಿ, ಏನೋ ಅಂತ ಟ್ರಾಫಿಕ್ಕೇ ಬರೋಲ್ಲ ಇಲ್ಲಿ ನಿಜವಾಗ್ಲೂ ಅಂತ ಹೇಳ್ಬೇಕಂತಂದರೆ. ನೋಡಿ, ಇಲ್ಲ ಸ್ವಲ್ಪ ಗುಂಡಿ ಅಗದು ಬಿಟ್ಟಿದ್ದಾರೆ ಅಷ್ಟೇ. ಸ್ವಲ್ಪ ಗುಂಡಿ ಆಗದಿರುತ್ತೆ, ಅಂದರೆ ಏನೋ ಪೈಪ್ ಕೊಟ್ಟೋದಕ್ಕೆ ಗುಂಡಿ ಆಗ್ತಿರುತ್ತೆ. ಸ್ವಲ್ಪ ಟ್ರಾಫಿಕ್ ಆಗಿದೆ ಅಷ್ಟೇ, ಇದು ಅಂದರೆ ಬೇರೆ ಏನಿಲ್ಲ. ನೋಡಿ, ಇಲ್ಲೆಲ್ಲ ರೋಡ್ ಅಗದು ಬಿಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಇದು ಟ್ರಾಫಿಕ್ ಆಗಿರುತ್ತೆ, ಬೇರೆ ಏನಿಲ್ಲ. ಸ್ವಲ್ಪ ಲೈಟಾಗಿ ರೋಡ್ ಪೈಪ್ ತಪ್ಪು ಮಾತ್ರ ರೋಡ್ ಆಗಿಬಿಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ಮಾತ್ರ ಟ್ರಾಫಿಕ್ ಮಾತ್ರ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ಯಾವುದು ಆಗಿಲ್ಲ ಇಲ್ಲಿ ಟ್ರಾಫಿಕ್. ನೋಡೋಣ ಬನ್ನಿ, ಈಗ ಪಿಕಪ್ ಲೊಕೇಶನ್ಗೆ ಹೋಗ್ತೀನಿ, ಗೊತ್ತಾಗುತ್ತೆ. ಈಗ ಬಾಲಗಂಗಾಧರ ನಾಥ ಸ್ಟೇಡಿಯಂ ಅಂತ ಚಿಕ್ಕ ಸ್ಟೇಡಿಯಂ ಬರುತ್ತೆ ಇಲ್ಲಿ. ಅಲ್ಲಿ ಲೆಫ್ಟ್ ತೊಗೋಬೇಕು ನಾನೀಗ. ಲೆಫ್ಟ್ ತೊಗೊಂಡು ಪಿಕಪ್ ಹೋಗ್ತೀನಿ ನಾನೀಗ. ಪಿಕಪ್ ಹೋಗಿ ಅಲ್ಲಿ ರೆಸ್ಟೋರೆಂಟು ಯಾವ್ಯಾವ ಅವ್ರ ಬಿಹೇವಿಯರ್ ಎಲ್ಲ ಹೆಂಗಿರುತ್ತೆ ನೋಡೋಣ ಬನ್ನಿ. ಕೆಲವರು ಅಗ್ರಹಾರದಾಸಹಳ್ಳಿ ಸಿಗ್ನಲ್ ಇದೆ. ಅಗ್ರಹಾರದಾಸಹಳ್ಳಿ ಸಿಗ್ನಲ್ ಹತ್ರ ಈಗ ಹೋಗ್ತಾ ಇರೋದು ಪಿಕಪ್ಗೆ. ಪಿಕಪ್ ಹೋಗಾದ್ಮೇಲೆ ನೆಕ್ಸ್ಟ್ ಈಗ ರೆಸ್ಟೋರೆಂಟು ಹೋಟ್ಲ ಗೊತ್ತಿಲ್ಲ, ಅದು ಬರುತ್ತೆ. ಹೋಟ್ಲೆ ಅಂತ ನಾನು ಕೊಟ್ಟಿದ್ದೀನಿ ನಾನು. ಇಲ್ಲಿ ಮಾತ್ರ ದೊಣ್ಣೆ ಬಿರಿಯಾನಿ ಹೌಸ್ ಅಂತ ಆಗಿರೋದು. 1 ಫ್ಲೋರು 191. ನೋಡಿ, ಇವಾಗ ದೊಣ್ಣೆ ಬಿರಿಯಾನಿ ಹೌಸ್ ಅಂತ ಬಂದಿದ್ದೀನಿ ಇಲ್ಲಿ. ಬಟ್ ದೊಣ್ಣೆ ಬಿರಿಯಾನಿ ಹೌಸ್ ಎಲ್ಲಿದೆ ಅಂತ ಗೊತ್ತಾಗ್ತಾಯಿಲ್ಲ. ಇವ್ರದ್ದೇನು ಹೋಟ್ಲು ಕ್ಲೌಡ್ ಕಿಚನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂದಿದ್ದೀನಿ ಲೊಕೇಶನ್ಗೆ.
ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಹೋಟ್ಲ ಕ್ಲೌಡ್ ಕಿಚನ್ ಒಂದು ಗೊತ್ತಾಗ್ತಾ ಇಲ್ಲ. ಈ ದೊಣ್ಣೆ ಬಿರಿಯಾನಿ ಹೌಸ್ದು ದೊಣ್ಣೆ ಬಿರಿಯಾನಿ ಹೌಸ್ ಅಲ್ಲಣ್ಣ? ಗೌಡ್ರು ಹೋಟ್ಲ ಆರ್ಡ್ರ್ ಐ ಡಿ 9064. ದೊಣ್ಣೆ ಬಿರಿಯಾನಿ ಹೌಸ್ ಅಂತ ಹಾಕಿದ್ದೀರಲ್ಲ ನಮ್ಮ, ನಾನು ಹುಡುಕ್ತಾ ಹಾಕೋತೀನಿ ಸುತ್ತಮುತ್ತ. ಗೌಡ್ರು ಹೋಟ್ಲ್ ಅಂತ ಹಾಕಿದ್ರೆ ಗೌಡ್ರು ಹೋಟ್ಲ್ ಅಂತ ಹಾಕಿದ್ರೆ ನನಗೆ ಗೊತ್ತಾಗ್ತಿತ್ತು ಅದಕ್ಕೆ. ನೋಡಿ ಈಗ ರೆಸ್ಟೋರೆಂಟು ಪಿಕಪ್ ಆಗಿದೆ. ದೊಣ್ಣೆ ಬಿರಿಯಾನಿ ಹೌಸ್ ಅಂತ ಕೊಟ್ಬಿಟ್ಟು ನೇಮ ಗೌಡ್ರು ಹೋಟ್ಲು ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ ಅವರು. ಪಿಕಪ್ ಆಗಿದೆ, ಡ್ರಾಪ್ ಹೋಗ್ತಾಯಿದ್ದೀನಿ ಬನ್ನಿ ಈಗ.